ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಓಕೆ ಪ್ರಿಯ, ನೀವು ಅನೇಕರು ಟಿ ವಿಯಲ್ಲಿ ವೀಕ್ಷಿಸ್ತಾ ಇದ್ದೀರಿ, ಮತ್ತು ನಮ್ಮ ಯೂಟ್ಯೂಬಲ್ಲಿ ಕೂಡ ನೀವು ವೀಕ್ಷಿಸ್ತಾ ಇದ್ದೀರಿ. ನಮ್ಮ ಯೂಟ್ಯೂಬ್ ಫಾಸ್ಟರ್ ರೋಷನ್ ಲೋಬೋ ವರ್ಡ್ ವಿಕ್ಟ್ರಿ ಚರ್ಚ್. ಒಂದು ವೇಳೆ ಈ ಯೂಟ್ಯೂಬನ್ನು ನೀವು ಓಪನ್ ಮಾಡಿದರೆ, ನೀವು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿರಿ. ಒಂದು ವೇಳೆ ಫಸ್ಟ್ ಟೈಮ್ ವೀಕ್ಷಿಸ್ತಾದರೆ ನೀವು ಶೇರ್ ಮಾಡ್ಬೋದು ಯೂಟ್ಯೂಬ್ ಮೂಲಕ. ಎಕ್ಸಾಕ್ಟ್ಲಿ ಪ್ರತಿದಿನ 7:30ಕ್ಕೆ ಯೂಟ್ಯೂಬಲ್ಲಿ ಬರ್ತದೆ ಇದೇ ಕಾರ್ಯಕ್ರಮ. ಬಿಗ್ ಜೆ ಟಿ ವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ನೀವು ವೀಕ್ಷಿಸ್ಬೋದು. ಬನ್ನಿರಿ, ಇತರರಿಗೆ ನೀವು ಶೇರ್ ಮಾಡಿ, ಫೇಸ್ಬುಕ್ ಮೂಲಕ ಶೇರ್ ಮಾಡ್ಬೋದು. ಪ್ರತಿದಿನ ದೇವರ ವಾಕ್ಯವನ್ನು ಕೇಳುವಂಥ ರೂಢಿಯನ್ನು ಮಾಡಿಕೊಳ್ಳ್ರಿ. ಆ ವಾಕ್ಯ ನಿಮ್ಮನ್ನು ಕಟ್ಟುತ್ತದೆ, ಬಲಪಡಿಸ್ತದೆ. ಓಕೆ, ನಾವು ಸ್ವಲ್ಪ ಹೊತ್ತು ತಂದೆಯ ದೇವರನ್ನು ಆರಾಧಿಸುವ, ಆತನ ಮಹಿಮೆ ಪಡಿಸುವ, ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಪ್ರೇಸ್ ದಿ ಲಾರ್ಡ್. ನಾವು ವಾಕ್ಯಕ್ಕೆ ಹೋಗುವ ಮುಂಚೆ ನಮ್ಮ ತಂದೆಯಾದ ದೇವರನ್ನು ಕುಟುಂಬ ಸಮೇತವಾಗಿ ಆತನನ್ನು ಆರಾಧಿಸೋಣ. स्तुति गाऊंगा, हे यीशु मेरे खुदा, उपकार तेरे बेशुमार, कोटि कोटि स्तुति, धन्यवाद धन्यवाद के साथ स्तुति गाऊंगा, हे यीशु मेरे खुदा, उपकार तेरे बेशुमार, कोटि कोटि स्तुति, धन्यवाद। योग्यता से बढ़ के दिया हे अपनी दया से तूने मुझे, योग्यता से बढ़ के दिया हे अपनी दया से तूने मुझे, मांगने से ज्यादा मिला मुझे, आभारी हूँ प्रभु में, मांगने से ज्यादा मिला मुझे, आभारी हूँ प्रभु में। धन्यवाद के साथ स्तुति गाऊंगा, हे यीशु मेरे खुदा, उपकार मेरे बेशुमार, कोटि कोटि स्तुति, धन्यवाद। जिंदा खुदा, तुझ पर ही भरोसा मेरा, तू है सच्चा जिंदा खुदा, तुझ पर ही भरोसा मेरा।
प्रभु ऐसा दो वरदान, सेवा पूरी करके पाऊं इनाम, प्रभु ऐसा दो वरदान। धन्यवाद के साथ स्तुति गाऊंगा, हे यीशु मेरे खुदा, उपकार तेरे बेशुमार, कोटि कोटि स्तुति धन्यवाद, कोटि कोटि स्तुति धन्यवाद, कोटि कोटि स्तुति धन्यवाद। ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೊಸ್ತಲ ಕೃತ್ಯ 13ನೇ ಅಧ್ಯಾಯ 38 ಮತ್ತು 39ನೇ ವಚನವನ್ನು ನಾವು ಓದಿ ಧ್ಯಾನ ಮಾಡುವ. ಆಕ್ಟ್ ಆಫ್ ಅಪೊಸ್ತಲ್ 13:38 and 39. ಆದುದರಿಂದ ಸಹೋದರರೇ, ಆತನ ಮೂಲಕವಾಗಿ ಪಾಪ ಪರಿಹಾರವು ದೊರೆಯುತ್ತದೆಂಬುದು ನಿಮಗೆ ಸಾರೋಣವಾಗುತ್ತದೆಂದು ನಿಮಗೆ ತಿಳಿದಿರಲಿ. ಮೋಶೆಯ ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾಗದ ಎಲ್ಲ ಪಾಪಗಳಿಂದ ನಂಬುವವರೆಲ್ಲರೂ ಆತನ ಮೂಲಕವಾಗಿ ಬಿಡುಗಡೆ ಹೊಂದಿ ನೀತಿವಂತರೆನಿಸಿಕೊಳ್ಳುತ್ತಾರೆ. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಅಪೊಸ್ತಲ ಪೌಲನು ಈ ಮಾತುಗಳನ್ನು ಒತ್ತಿ ಅದನ್ನು ಹೇಳ್ತಾನೆ. ಅದರಿಂದ ಸಹೋದರರೇ, ಆತನ ಮೂಲಕವಾಗಿ ಪಾಪ ಪರಿಹಾರವು ನಿಮಗೆ ಸಾರೋಣವಾಗುತ್ತದೆ ಎಂದು ನಿಮಗೆ ತಿಳಿದಿರಲಿ. ಓಕೆ, ಆತನ ಮೂಲಕ, ಆತನಂತ ಹೇಳಿದರೆ ಯೇಸು ಕ್ರಿಸ್ತನ ಮೂಲಕ, ಥ್ರೂ ಲಾರ್ಡ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನ ಮೂಲಕ ನಿಮಗೆ ಪಾಪದ ಪರಿಹಾರ. ಓಕೆ, ಒಂದು ಟ್ರಾನ್ಸ್ಲೇಷನ್ ಇರ್ತದೆ, ದ ರೆಮಿಷನ್ ಆಫ್ ಸಿನ್, ಫರ್ಗಿವ್ನೆಸ್ ಆಫ್ ಸಿನ್. ಓಕೆ, ಫರ್ಗಿವ್ನೆಸ್ ಅಂತ ಹೇಳಿದರೆ ಕೇವಲ ಪಾಪ ಕ್ಷಮಿಸುವುದಂತ ಹೇಳಿದರೆ ಈ ವಚನ ಅಂದರೆ ನಿನ್ನ ತಪ್ಪುಗಳು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಬಟ್ ಆ ಪಾಪದ ರೆಕಾರ್ಡ್ ಅಲ್ಲಿರ್ತದೆ, ಆ ಮಿಸ್ಟೇಕ್ಗಳ ರೆಕಾರ್ಡ್ ಅಲ್ಲಿರ್ತದೆ. ರೆಕಾರ್ಡ್ ಬಟ್ ಕ್ಷಮಿಸಲ್ಪಟ್ಟಿದೆ. ಒಂದು ಪಟ್ಟ ಇರ್ತದೆ, ನೀನು ಇಂಥ ತಪ್ಪು ಮಾಡಿದ್ದೀಯ ಅಂತ. ಬಟ್ ಯೇಸು ಕ್ರಿಸ್ತನು ಏನು ಮಾಡಿದ ಅಂತ ಹೇಳಿದರೆ, ಆತನು ನಮ್ಮ ಅಪರಾಧಗಳ ನಿಮಿತ್ತವಾಗಿ ಆತನು ಕ್ರೂಜೆಯಲ್ಲಿ ಸತ್ತ, ನಮ್ಮ ದಂಡನೆಯನ್ನು, ನಮ್ಮ ಮೇಲಿದ್ದ ತೀರ್ಪನ್ನು, ನಮ್ಮ ಮೇಲಿದ್ದ ಅಪರಾಧವನ್ನು ಆತನು ತನ್ನ ಮೇಲೆ ತೆಗೆದುಕೊಂಡು ಕ್ರೂಜೆಯಲ್ಲಿ ಸತ್ತ, ಹೂಣಲ್ಪಟ್ಟ, 3ನೇ ದಿನ ಪುನರುತ್ಥಾನ. ಇವತ್ತು ನಾವು ಯಾರು ನಂಬುತ್ತೇವೆ? ನಂಬರ್ 1, ರೆಮಿಷನ್ ಅಂತ ಹೇಳಿದರೆ ಆತನು ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾನೆ. ಎರಡನೇದು, ಆ ಪಾಪದ ರೆಕಾರ್ಡ್, ಆ ಪಾಪದ ಲೀಸ್ಟ್ ಆತನು ತೆಗೆದು ಬಿಸಾಡಿದ. ಪ್ರೈಸ್ ಗಾಡ್. ಯಾವಾಗ ನಾವು ನಂಬುತ್ತೇವೆ, ಇಲ್ಲಿ ಬೈಬಲ್ ಹೇಳ್ತದೆ, ಮೋಶೆಯ ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾಗದ ಎಲ್ಲ ಪಾಪಗಳಿಂದ ನಂಬುವವರೆಲ್ಲರೂ ಆತನ ಮೂಲಕವಾಗಿ ಬಿಡುಗಡೆ ಹೊಂದಿ ನೀತಿವಂತರೆನಿಸಿಕೊಳ್ಳುತ್ತಾರೆ. ಅದರ ಅರ್ಥ, ಹಳೆ ಒಡಂಬಡಿಕೆಯಲ್ಲಿ ಪಾಪಗಳು ಕ್ಷಮಿಸಲ್ಪಡ್ತಾ ಇತ್ತು. ಬೇರೆ ಬೇರೆ ರೀತಿಯ ಯಜ್ಞಗಳನ್ನು ಸಮರ್ಪಿಸಿ, ಇಂಥ ಪಾಪಕ್ಕೆ ಇಂಥ ಯಜ್ಞಗಳು ಸಮರ್ಪಿಸಿದಾಗ ಪಾಪಗಳು ಕ್ಷಮಿಸಲ್ಪಡ್ತಾ ಇದ್ದು. ಬಟ್ ಪಾಪದ ರೆಕಾರ್ಡ್ ಹೋಗ್ತಿರ್ಲಿಲ್ಲ. ಪಾಪದ ರೆಕಾರ್ಡ್, ದ ಪಾಸ್ಟ್ ಅವನದು ಹೋಗ್ತಿರ್ಲಿಲ್ಲ. ಬಟ್ ಮೋಶೆಯ ಧರ್ಮಶಾಸ್ತ್ರದ ಮೂಲಕ ಬಿಡುಗಡೆ ಹೊಂದಲಾಗದ, ಅಂದರೆ ಎಲ್ಲ ರೆಕಾರ್ಡ್ನಿಂದ ಬಿಡುಗಡೆ ಆಗದ ಎಲ್ಲ ಪಾಪಗಳು ಕ್ರಿಸ್ತ ಯೇಸುವಿನ ಮೂಲಕ ನಾವು ಬಿಡುಗಡೆಯನ್ನು ಹೊಂದಿ, ವಿ ಆರ್ ಡಿಕ್ಲೇರ್ಡ್ ರೈಚಸ್, ಜಸ್ಟಿಫೈಡ್. ದೇವರು ನಮಗೆ ಡಿಕ್ರಿ ಹಾಕಿದ್ದಾನೆ, ನಮ್ಮ ಮೇಲೆ ಡಿಕ್ಲೇರ್ ಮಾಡಿದ್ದಾನೆ, ವಿ ಆರ್ ರೈಚಸ್ ಪೀಪಲ್.
ನಾವು ನೀತಿವಂತರೆಂಬ ತೀರ್ಮಾನವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ನೀತಿವಂತರೆಂದು ನಮ್ಮ ಮೇಲೆ ಆತನು ಮಾತಾಡಿದ್ದಾನೆ. ಆತನು ನಾವು ನೀತಿವಂತರೆಂದು ಆತನು ನಮ್ಮ ವಿಷಯದಲ್ಲಿ ಡಿಕ್ಲೇರ್ ಮಾಡಿದ್ದಾನೆ. ಪ್ರೇರೆ, ಯೇಸು ಕ್ರಿಸ್ತನ ರಕ್ತದ ಮೂಲಕ ಇವತ್ತು ನಾವು ನೀತಿವಂತರಾಗಿದ್ದೇವೆ. ದೇರ್ ಇಸ್ ನೋ ಪಾಸ್ಟ್. ಒಂದು ವೇಳೆ ನೀನು ಬ್ಲಡ್ ಲೈನಲ್ಲಿ ಅನೇಕ ಶಾಪಗಳ ಕುಟುಂಬದಲ್ಲಿ ನೀನು ಹುಟ್ಟಿರ್ಬೋದು, ಅಥವಾ ನಿನ್ನ ತಂದೆ ಏನೋ ಅನ್ಯಾಯ ಮಾಡಿದ್ದಾನೆ, ನಿನ್ನ ಅಜ್ಜ ಏನೋ ಅನ್ಯಾಯ ಮಾಡಿದ್ದಾನೆ. ಈ ಬ್ಲಡ್ ಲೈನ್ನ ಮೂಲಕ ಏನಿರುತ್ತೆ ಅಂತ ಹೇಳಿದ್ರೆ, ಈ ಶಾಪದ ಒಂದು ಆಳ್ವಿಕೆ ಇರ್ತದೆ. ಅದರ ಅರ್ಥ ದುರಾತ್ಮಗಳು ಆ ಕುಟುಂಬವನ್ನು ಆಳ್ತಾ ಇರ್ತವೆ. ಆ ಕುಟುಂಬಗಳಲ್ಲಿ ಸಮಾಧಾನ ಇರುವುದಿಲ್ಲ. ಆ ಕುಟುಂಬಗಳಲ್ಲಿ ಹಣ ಬರ್ತದೆ, ಹಣ ಎಲ್ಲಿ ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ. ಆ ಕುಟುಂಬದಲ್ಲಿ ಯಾವಾಗಲೂ ರೋಗಗಳು, ಯಾವಾಗಲೂ ವ್ಯಾಧಿಗಳು, ಯಾವಾಗಲೂ ಒಂದು ರೀತಿಯ ನಿರಾಶೆಗಳು, ಯಾವಾಗಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ಯಾವಾಗಲೂ ಕನ್ಫ್ಯೂಷನ್ಗಳು. ಹೊರ ನೋಟಕ್ಕೆ ಆ ಕುಟುಂಬ ಒಳ್ಳೆಯದು ಕಾಣುತ್ತದೆ. ಓಕೆ, ಹೊರ ನೋಟಕ್ಕೆ ಯಾವೊಂದು ಹುಡುಗಿ ಅಲ್ಲಿ ಮದುವೆ ಆಗಿ ಹೋಗ್ತಾರೆ, ಅವರ ಒಂದು ಶಾಪದ ಒಂದು ಸಮಸ್ಯೆಗಳ ಒಂದು ಶೇರ್ ಹೋಲ್ಡರ್ ಆಗ್ತಾರೆ. ಈಕೆ ಏನು ಶಾಪವನ್ನು, ಈಕೆ ಜನರೇಷನ್ ಶಾಪವನ್ನು ಹೊತ್ತುಕೊಂಡು ಹೋಗ್ತಾರೆ. ಎರಡು ಕುಟುಂಬದಲ್ಲಿ ಒಂದಾಗ್ತದೆ. ಬಟ್ ಥ್ಯಾಂಕ್ ಗಾಡ್, ವೆನ್ ಯು ಬಿಲೀವ್ ದ ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸ್, ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಅವನು ಹೊಸ ಸೃಷ್ಟಿಯಾದನು. ಹಿ ಈಸ್ ಎ ನ್ಯೂ ಕ್ರಿಯೇಷನ್. ಆತನ ಪಾಪದ ರೆಕಾರ್ಡ್, ಆತನ ಪಾಸ್ಟ್, ಆತನ ಬ್ಲಡ್ ಲೈನ್ನಿಂದ ಬಂದಂಥ ಜನರೇಷನ್ ಅಂದರೆ ಪಿತೃಗಳಿಂದ ಬಂದಂಥ ಎಲ್ಲ ಪಾಪ ಶಾಪಗಳಿಂದ ಆ ವ್ಯಕ್ತಿ ಟೋಟಲಿ ಬಿಡುಗಡೆ ಆಗಿ ಬ್ರ್ಯಾಂಡ್ ನ್ಯೂ ಪರ್ಸನ್ ಆಗಿ ಆತನು ದೇವರಿಗೆ ಹುಟ್ಟುತ್ತಾನೆ. ಬ್ರ್ಯಾಂಡ್ ನ್ಯೂ ಪರ್ಸನ್ ಆಗಿ, ಹೊಸ ಸೃಷ್ಟಿಯಾಗಿ, ಹೊಸ ವ್ಯಕ್ತಿಯಾಗಿ ಆತನು ದೇವರಿಗೆ ಹುಟ್ಟುತ್ತಾನೆ. ಈಗ ಆತನು ರಕ್ತ ಸಂಬಂಧದಿಂದ ಹುಟ್ಟಿದವನಲ್ಲ, ಆತನು ಬ್ಲಡ್ ಲೈನ್ನಿಂದ ಹುಟ್ಟಿದವನಲ್ಲ. ಯಾರು ಯೇಸುವನ್ನು ಅಂಗೀಕಾರ ಮಾಡಿದರೂ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ ಆತನು ಪರಲೋಕದ ತಂದೆಗೆ ಹುಟ್ಟಿದ ಆತನ ಆಶೀರ್ವಾದ ನಮ್ಮಲ್ಲಿ ವರ್ಗಾವಣೆ ಆಗಿದೆ. ಆತನ ಸಂತಾನವಾಗಿದೆ. ವಿ ಆರ್ ದ ಆಫ್ಸ್ಪ್ರಿಂಗ್ ಆಫ್ ಹೆವನ್ಲಿ ಗಾಡ್. ನಾವು ಆತನ ಸಂತಾನವಾಗಿದ್ದೇವೆ. ಆಫ್ಸ್ಪ್ರಿಂಗ್ ಅಂತ ಹೇಳಿದರೆ ಆತನಿಗೆ ನಾವು ಫಲವಾಗಿದ್ದೇವೆ, ಆತನಿಗೆ ನಾವು ಹುಟ್ಟಿದ್ದೇವೆ. ಆತನ DNA ನಮ್ಮಲ್ಲಿ ಹರಿತಾ ಇದೆ. ಆತನ DNA ನಮ್ಮ ಆತ್ಮದಲ್ಲಿದೆ. ಆತನ ಗುಣಶಕ್ತಿಗಳು ನಮ್ಮ ಆತ್ಮದಲ್ಲಿದೆ. ದೇವರು ಅದನ್ನು ವರ್ಗಾವಣೆ ಮಾಡಿದ್ದಾನೆ. ಅದು ನಮ್ಮ ಶರೀರಕ್ಕೆ ವರ್ಗಾವಣೆ ಆಗ್ತದೆ. ಅದು ನಮ್ಮ ಹಾರ್ಟಿಗೆ, ಅದು ನಮ್ಮ ಲಂಗ್ಸ್ಗಳಿಗೆ, ಅದು ನಮ್ಮ ಬ್ಲಡ್ ಸೆಲ್ಗಳಿಗೆ ಅದು ವರ್ಗಾವಣೆ ಆಗ್ತದೆ. ದೇವರು ಟೋಟಲಿ ಆ ಲೈಫನ್ನು, ಓಲ್ಡ್ ಲೈಫನ್ನು ತೆಗೆದು ನೀವು ಹೊಸ ಜೀವವನ್ನು ನಮ್ಮಲ್ಲಿ ರಿಪ್ಲೇಸ್ ಮಾಡಿದ್ದಾನೆ. ಹೊಸ ಜೀವವನ್ನು ರಿಪ್ಲೇಸ್ ಮಾಡಿದೆ. ಹಿಸ್ ಓನ್ ಲೈಫ್ ನಮ್ಮಲ್ಲಿ ರಿಪ್ಲೇಸ್ ಮಾಡಿದ್ದಾನೆ. ಪ್ರಿಯರೇ, ಪಾಪ ಬಂದದ್ದು ಮನುಷ್ಯನ ಶರೀರಕ್ಕೆ ಅಲ್ಲ, ಪಾಪ ಬಂದದ್ದು ಮನುಷ್ಯನ ಆತ್ಮಕ್ಕೆ. ಯಾವಾಗ ಏದೇನು ತೋಟದಲ್ಲಿ ದೇವರಿಗೆ ವಿರುದ್ಧವಾಗಿ ಆತನು ತಿನ್ನಬಾರದೆಂದು ದೇವರು ಹೇಳಿದ ಹಣ್ಣನ್ನು ತಿಂದ, ದೇವರು ಡಿಕ್ಲೇರ್ ಮಾಡಿದ ಆ ದಿವಸ ನೀನು ಸಾಯಿತಿ. ಆತನು ಆ ಮಾತಿಗೆ ಒಳಗಾದ, ದೇವರ ಅನ್ಯೋನ್ಯತೆಯನ್ನು ಕಳಕೊಂಡ, ಆತ್ಮದಲ್ಲಿ ಆತನು ಸತ್ತ, ದೇವರ ಜೀವಕ್ಕೆ ಆತನು ಅನ್ಯನಾದ. ಅನ್ಯರಂದ್ರೆ ಯಾರು? ಅನ್ಯರಂದ್ರೆ ದೇವರ ಜೀವಕ್ಕೆ ಅನ್ಯರು. ದೇರ್ ಇಸ್ ನೋ ಲೈಫ್ ಆಫ್ ಗಾಡ್, ನೋ ಜಾಯ್, ನೋ ಪೀಸ್. ಅವನಿಗೆ ಏನಾದರೂ ಜಾಯ್ ಬೇಕಾದರೆ ಕುಡಿಬೇಕು, ಅಥವಾ ಏನಾದರೂ ಜೋಕೆ ಹೇಳಬೇಕು, ಅಥವಾ ಏನಾದರೂ ವಿಹಾರಕ್ಕೆ ಹೋಗಬೇಕು, ಪಿಕ್ನಿಕ್ಗೆ, ಆಗ ಮಾತ್ರ ಅವರಿಗೆ ಜಾಯ್. ನೋ, ಪವಿತ್ರಾತ್ಮ ನಮ್ಮ ಒಳಗೆ ಬರುವಾಗ ಆತನ ಫುಲ್ ದೇವರ ಗುಣಶಕ್ತಿ ಒಳಗೊಂಡು ನಮ್ಮ ಒಳಗೆ ಆತನು ವಾಸ ಮಾಡ್ತಾ ಇದ್ದಾನೆ. ಯಾಕೆಂದರೆ ಯೇಸು ಕ್ರಿಸ್ತನ ರಕ್ತದ ಮೂಲಕ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಗಿದೆ. ದೇವರ ಜೀವವು ನಮ್ಮ ಒಳಗಿದೆ. ಈಗ ದೇವರ ಲೈಫ್ ನಮ್ಮ ಒಳಗಿದೆ ಯೇಸುವನ್ನು ಅಂಗೀಕಾರ ಮಾಡಿದಾಗ. ಪ್ರೇರೆ, ಆದರೆ ಆದಾಮನು ಅದನ್ನು ದೇವರ ಜೀವವನ್ನು ಕಳಕೊಂಡ, ಪಾಪ ಅವನ ಆತ್ಮದೊಳಗೆ ಪ್ರವೇಶಿಸಿತು. ನೆಕ್ಸ್ಟ್ ಆ ಪಾಪ ಅವನ ಶರೀರದಲ್ಲಿ ಧರಿಸಲ್ಪಟ್ಟಿತ್ತು. ಯಾಕಂದರೆ ಪಾಪಿಗಳು ಪಾಪ ಮಾಡುತ್ತಾರೆ. ನಿನ್ನ ಪ್ರತಿಯೊಂದು ಆ್ಯಕ್ಷನ್ ಅದು ಹ್ಯಾಬಿಟ್ ಮತ್ತು ಕ್ಯಾರೆಕ್ಟರ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ಎವ್ರಿ ಯುವರ್ ರಾಂಗ್ ಆ್ಯಕ್ಷನ್ ಇಟ್ ಪ್ರೊಡ್ಯೂಸ್ ರಾಂಗ್ ಹ್ಯಾಬಿಟ್ ಅಂಡ್ ರಾಂಗ್ ಕ್ಯಾರೆಕ್ಟರ್. ಓಕೆ, ಥ್ಯಾಂಕ್ ಗಾಡ್. ಇವತ್ತು ನಾವು ಯೇಸು ಕ್ರಿಸ್ತನನ್ನು ರಕ್ಷಕನ ಒಡೆಯರಿಂದನು ಅಂಗೀಕಾರ ಮಾಡಿದಾಗ
ನಮ್ಮ ಆತ್ಮದಲ್ಲಿ ಮರಣದಿಂದ ಪಾರಾಗಿ ನಾವು ಜೀವಕ್ಕೆ ಸೇರಿದ್ದೇವೆ. ನಾವು ನೀತಿವಂತನಾದ ದೇವರಿಗೆ ನೀತಿವಂತರಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಓಕೆ, ಈಗ ನಾವು ನೀತಿಯನ್ನು ಅನುಸರಿಸುವಂಥದ್ದು ವೆರಿ 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 ಇಂಪಾರ್ಟೆಂಟ್. ನಾವು ನೀತಿಯಲ್ಲಿ ನಡೆಯುವಂಥದ್ದು ಇಂಪಾರ್ಟೆಂಟ್. ನಾವು ನೀತಿಯಲ್ಲಿ ಜೀವಿಸುವಂಥದ್ದು ವೆರಿ ಇಂಪಾರ್ಟೆಂಟ್. ನಾವು ನೀತಿಯಲ್ಲಿ ನಡೆಯಬೇಕು. ಬೈಬಲ್ ಆತನು ನೀತಿವಂತನ ಆಗಿದ್ದಾನೆಂದು ನಮಗೆ ಗೊತ್ತಾಗಿದ್ದರೆ ನೀತಿಯನ್ನು ಅನುಸರಿಸುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು ಎಂದು ನಮಗೆ ತಿಳಿದಿದೆ ಅಂತ ವಾಕ್ಯ ಹೇಳ್ತದೆ. ಆತನು ನೀತಿವಂತನಾಗಿದ್ದಾನೆಂಬುದು ನಿಮಗೆ ಗೊತ್ತಾಗಿದ್ದರೆ, ಯಾರು ನೀತಿವಂತನು? ಕ್ರಿಸ್ತನು ನೀತಿವಂತನು. ಕ್ರಿಸ್ತನು ನೀತಿವಂತನು. ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವರಾಗಿ ಭೂಲೋಕದಲ್ಲಿ ನಾವಿದ್ದೇವೆ. ಆತನು ಏನಾಗಿದ್ದಾನೋ ಅದೇ ನಾವು ಆಗಿದ್ದೇವೆ. ಪರಲೋಕದಿಂದ ಬಂದವನು ಎಂಥವನೋ ಪರಲೋಕ ಸಂಬಂಧಪಟ್ಟವರು ಅಂಥವರೇ. ಓಕೆ, ಸಿಂಪಲ್. ಮಣ್ಣಿನಿಂದ ಹುಟ್ಟಿದವನು ಎಂಥವನೋ ಮಣ್ಣಿಗೆ ಸಂಬಂಧಪಟ್ಟವರು ಅಂಥವರೇ. ಈಗ ನಾವು ಮಣ್ಣಿನಿಂದ ಹುಟ್ಟಿದವನ ಸಾರೂಪ್ಯವನ್ನು ಧರಿಸಿದಲ್ಲ, ಪರಲೋಕದಿಂದ ಬಂದ ಆತನ ಸಾರೂಪ್ಯವನ್ನು ಧರಿಸಿಕೊಂಡಿದ್ದೇವೆ ಕ್ರಿಸ್ತನಲ್ಲಿ. ಓಕೆ, ಆತ ನೀತಿವಂತನಾಗಿದ್ದಾನೆಂದು ನಮಗೆ ಗೊತ್ತಾಗಿದ್ದರೆ ನೀತಿಯನ್ನು ಅನುಸರಿಸುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆಂದು ನಾವು ತಿಳಿದಿದ್ದೇವೆ. ಓಕೆ, ನೀವು ತಿಳಿದಿದ್ದೀರಿ ಅಂತ ಬೈಬಲ್ ಹೇಳ್ತದೆ. ನೀವು ತಿಳಿದಿದ್ದೀರಿ, ನಿಮಗೆ ಗೊತ್ತಾಗ್ತದೆ. ಇವತ್ತು ಅನೇಕರಿಗೆ ಕ್ವಶನ್, ಎಲ್ಲರೂ ನೀತಿವಂತ ಹೇಳ್ತದೆ. ಅವರು ಯಾಕೆ ಹಾಗಿದ್ದಾರೆ? ಯಾಕೆ ಸುಳ್ಳು ಮಾತಾಡ್ತಾರೆ? ಯಾಕೆ ಕುಡಿತಾರೆ? ಯಾಕೆ ಸಿಗರೆಟ್ ಎಳಿತಾರೆ? ಅದು ಅವರ ಹೊರಗಿನ ಸ್ವಭಾವಗಳು. ಅವರ ಹೊರಗಿನ ಸ್ವಭಾವಗಳು ಹೋಗಬೇಕಾದ್ರೆ ಅವರು ಒಳಗೆ ಏನಾಗಿದ್ದಾರೆ ಎಂದು ಅವರು ತಿಳಿಯಬೇಕು. ಯಾವಾಗ ಅವ್ರಿಗೆ ತಿಳಿದಾಗ ಅವರು ಜೀವಿಸ್ತಾರೆ. ಯಾವಾಗ ಅವರು ಜೀವಿಸ್ತಾರೆ ಈ ಸ್ವಭಾವಗಳು ತನ್ನಷ್ಟಕ್ಕೆ ರಟ್ಟಿ ಹೋಗ್ತವೆ. ಅದಕ್ಕೆ ಬೈಬಲ್ ಹೇಳ್ತದೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯಿರಿ, ಆಗ ಶರೀರಾದಿನ ಭಾವಗಳನ್ನು ಎಷ್ಟು ಮಾತ್ರಕ್ಕೆ ನೀವು ನೆರವೇರಿಸ್ತಿಲ್ಲ. ಯು ವಿಲ್ ನಾಟ್ ಫುಲ್ಫಿಲ್ ದ ಡಿಸೈರ್ ಆಫ್ ಯುವರ್ ಫ್ಲೆಶ್. ವಾಕ್ ಇನ್ ದ ಸ್ಪಿರಿಟ್, ದೆನ್ ಯು ವಿಲ್ ನಾಟ್ ಫುಲ್ಫಿಲ್ ದ ಡಿಸೈರ್ ಆಫ್ ಯುವರ್ ಫ್ಲೆಶ್. ಡಿಸೈರ್, ನಿಮ್ಮ ಶರೀರಕ್ಕೆ ಅನೇಕ ಡಿಸೈರ್ಗಳಿವೆ. ಆ ಶರೀರದ ಎಲ್ಲ ಆಸೆಗಳನ್ನು ಪೂರೈಸುವಂಥದ್ದಲ್ಲ. ನೀವು ಶರೀರದ ಆಸೆಗಳನ್ನು ಪೂರೈಸಲಿಕ್ಕೆ ಹೋದರೆ ನಿಮ್ಮ ಶರೀರವನ್ನು ಡ್ಯಾಮೇಜ್ ಮಾಡುತ್ತೀರಿ. ಜಾಸ್ತಿ ದಿನ ನಿಮ್ಮ ಹೊಸದಾಗಿ ಹುಟ್ಟಿದ ಆತ್ಮ ಈ ಶರೀರದಲ್ಲಿ ವಾಸ ಮಾಡಲಿಕ್ಕೆ ಆಗುವುದಿಲ್ಲ. ಯುವರ್ ಬಾಡಿ ಕ್ಯಾನಾಟ್ ಕ್ಯಾರಿ ಯುವರ್ ಹ್ಯೂಮನ್ ಸ್ಪಿರಿಟ್. ನೀವು ಬೇಗ ಲೋಕವನ್ನು ಬಿಟ್ಟು ಹೋಗಬೇಕಾಗ್ತದೆ. ನಿಮ್ಮ ದೇಹ ಆರೋಗ್ಯವಾಗಿರಬೇಕು, ನಿಮ್ಮ ದೇಹ ಸುರಕ್ಷಿತವಾಗಿರ್ಬೇಕಂತ ಹೇಳಿದರೆ ದೇವರ ವಾಕ್ಯದಲ್ಲಿ ನಮಗೆ ಏನು ಇನ್ಸ್ಟ್ರಕ್ಷನ್ ಕೊಡಲ್ಪಟ್ಟಿದೆ ಅದನ್ನು ನಾವು ಫಾಲೋ ಮಾಡಬೇಕು. ನಾವು ಶರೀರದ ಇಚ್ಛೆಗಳನ್ನು ಪೂರೈಸುವಂತಲ್ಲ, ಆತ್ಮಿಕವಾಗಿ ನಾವು ಬಲ ಹೊಂದಿ, ಆತ್ಮಿಕವಾಗಿ ನಾವು ದೇವರ ವಾಕ್ಯದಲ್ಲಿ ದೃಢ ಹೊಂದಿ ಶಾರೀರಿಕ ಇಚ್ಛೆಗಳನ್ನು ನಾವು ಎದುರಿಸಬೇಕು. ನಿಮ್ಮ ಆತ್ಮಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುತ್ತಿರುವ ಶಾರೀರಿಕ ಇಚ್ಛೆಗಳಿಂದ ದೂರ ಹೋಗಿರಿ. ಇದೇ ಬೈಬಲಲ್ಲಿ ಪೇತ್ರನ ಗ್ರಂಥದಲ್ಲಿ ನಾವು ಓದಿ ನಮಗೆ ಸಿಗ್ತದೆ. 1 Peter 2:11. ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸ್ತೇನೆ. ನಾವಿಲ್ಲಿ ಅವರಲ್ಲ, ನಾವು ಪ್ರವಾಸಿಗಳು. ಈ ಭೂಲೋಕದಲ್ಲಿ ನಾವು ಪ್ರವಾಸಿಗಳು. ಬೈಬಲ್ ಹೇಳ್ತದೆ, ಪ್ರಿಯರೇ, ಪ್ರವಾಸಿಗಳು ಮತ್ತು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸ್ತೇನೆ. ಶರೀರದ ಆಸೆಗಳನ್ನು ಪೂರೈಸಲಿಕ್ಕೆ ಹೋಲ್ ಡೇ ಚಿಂತೆ ಮಾಡುವುದಲ್ಲ, ಹೇಗೆ ಫುಲ್ಫಿಲ್ ಮಾಡುವುದು, ಹೇಗೆ ವ್ಯಭಿಚಾರ ಮಾಡುವುದು, ಹೇಗೆ ಜಾರತ್ವ ಮಾಡುವುದು, ಯಾವಾಗ ವ್ಯಕ್ತಿ ಸಿಗ್ತಾನೆ, ಇದನ್ನು ಹೋಲ್ ಡೇ ಆಲೋಚನೆ ಮಾಡುವುದಲ್ಲ. ಹೇಗೆ ಬಾರಿಗೆ ಹೋಗುವುದು, ಹೇಗೆ ಕುಡಿಯುವುದು, ಸಂಜೆ ಕುಡಿಯುವುದು, ಮಧ್ಯಾಹ್ನ ಕುಡಿಯುವುದು, ಮೆಲ್ಲ ಕುಡಿಯುವುದು, ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ, ವಿಶ್ವಾಸ ಅಂತ ಹೇಳ್ತಾರೆ. ಇಡೀ ದಿನ ನಿಮ್ಮ ಶರೀರಕ್ಕೆ ಆಶೆಗಳನ್ನು ಫುಲ್ಫಿಲ್ ಮಾಡಲಿಕ್ಕೆ ಚಿಂತಿಸಬೇಡ್ರಿ. ಬೈಬಲ್ ಮುಂದೆ ನಾನು ಓದ್ತೇನೆ. 1 Peter 2:12. ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ, ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರರೆಂದು ನಿಂದಿಸ್ತಾರೋ ಆ ವಿಷಯದಲ್ಲಿ ನಿಮ್ಮ ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ವಿಚಾರಣೆಯ ದಿನದಲ್ಲಿ ದೇವರನ್ನು ಕೊಂಡಾಡುತ್ತಾರೆ. ಇವತ್ತು ಯಾರು ಕಾರಣ? ನಾವು ನೀತಿವಂತರ ದೇವರಿಗೆ ನೀತಿವಂತರಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಬಟ್ ನೀತಿಯಲ್ಲಿ ನಡೆಯದಿದ್ದರೆ ನಾವು ದೇವರಿಂದ ಹುಟ್ಟಿದವರಾಗಿದ್ದೇವೆ ಅಂತ ಹೇಗೆ ಗೊತ್ತಾಗುವುದು? ಜನರು ನಮ್ಮನ್ನು ಒಳಗೆ ನೋಡುವುದಿಲ್ಲ, ಜನರು ನಮ್ಮನ್ನು ಹೊರಗೆ ನೋಡುತ್ತಾರೆ. ದ ಪ್ರಾಬ್ಲಮ್ ಏನಂತ ಹೇಳಿದರೆ,
ಕೆಲವರಿಗೆ ಸರಿಯಾದ ಜ್ಞಾನ ಇಲ್ಲ, ಕೆಲವರಿಗೆ ಆ ಜ್ಞಾನವನ್ನು ತೆಗೆದುಕೊಳ್ಳಲಿಕ್ಕೆ ಬೇಡ, ಕೆಲವರಿಗೆ ಆತ್ಮಿಕ ಸೋಮಾರಿತನ, ಒಂದು ವೇಳೆ ಗೊತ್ತಿದ್ದರೂ ಅದನ್ನು ಅಳವಡಿಸಲಿಕ್ಕೆ ಸ್ಪಿರಿಚುವಲ್ ಲೇಜಿನೆಸ್, ಲೆಥಾರ್ಜಿ, ಓಕೆ, ಒಂದು ರೀತಿಯ ಸೋಮಾರಿತನ, ಅದು ಬೇಡ. ಒಟ್ಟಾರೆ ನಾನು ಹೇಗೆ ಜೀವಿಸ್ತಾ ಇದ್ದೇನೆ, ಮೊದಲು ಈ ಸರಿ ನನಗೆ ಜಾಸ್ತಿ ದೀಪ ಹೋಗ್ಲಿಕ್ಕೆ ಬೇಡ, ಹೀಗೆಲ್ಲಿ ಜೀವಿಸ್ತೇನೆ ಅಂತ ಖುಷಿ ಬಂದಾಗಿ ಜೀವಿಸುವಂತ ಹಾಗೆಲ್ಲ. ಬೈಬಲ್ ಹೇಳ್ತದೆ, ಯಾವ ಜನರು ನಿಮ್ಮನ್ನು ನಿಂದಿಸ್ತಾರೋ, ನೀವು ಅದಕ್ಕೆ ಹೋಗಿದ್ದೀರಿ ಇದಕ್ಕೆ ಹೋಗಿದ್ದೀರಿ ಅಂತ ನಿಂದಿಸ್ತಾರೋ, ವಿಚಾರಣೆಯ ದಿನದಲ್ಲಿ ನಿಮ್ಮ ಸತ್ಕ್ರಿಯೆಗಳನ್ನು, ನಿಮ್ಮ ರೈಟ್ ಆ್ಯಕ್ಷನ್ಗಳನ್ನು, ನಿಮ್ಮ ಗುಡ್ ವರ್ಕ್ಗಳನ್ನು ನೋಡಿ ಪರಲೋಕ ದೇವರನ್ನು ಕೊಂಡಾಡುವರಂತ ವಾಕ್ಯ ಹೇಳ್ತದೆ. ಆ ದಿನದಲ್ಲಿ ದೇವರನ್ನು ಕೊಂಡಾಡೋರು, ಯೇಸು ಸ್ವಾಮಿ ಹೇಳಿದಾನ, ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ, ಮನುಷ್ಯರ ಮುಂದೆ ನಿಮ್ಮ ಬೆಳಕು ಪ್ರಕಾಶಿಸಲಿ, ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದ ದೇವರನ್ನು ಕೊಂಡಾಡುವಂಥ ವಾಕ್ಯ ಹೇಳ್ತದೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 16ನೇ ವಚನ. ಓಕೆ, ಮ್ಯಾಥ್ಯೂ ಚಾಪ್ಟರ್ 5:16. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಓಕೆ, ನಿಮ್ಮ ತಂದೆಯನ್ನು ಕೊಂಡಾಡುವರು. ಯೇಸುಸ್ವಾಮಿ ಹೇಳಿದ, ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಅವರು ಕೊಂಡಾಡುವರು. ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ. ನೀನು ನೀತಿವಂತನಾದ ದೇವರಿಗೆ ನೀತಿವಂತನಾಗಿ ಹುಟ್ಟಿದ ನಂತರ ಜನರಿಗೆ ಗೊತ್ತಾಗುವುದು ಹೇಗೆ? ನೀನು ನೀತಿಯಲ್ಲಿ ನಡೆದಾಗ. ನಡೆಯದಿದ್ದರೂ ಒಮ್ಮೆ ಮಗು ಹುಟ್ಟಿದ ನಂತರ ಅದು ಮಗುವೇ. ನಾವು ಮೆಲ್ಲ ಮೆಲ್ಲ ನೀತಿವಂತರಾಗುವುದಲ್ಲ. ನಾವು ಬಾರ್ನ್ ಅಗೇನ್ ಆದಾಗಲೇ ದೇವರಿಂದ ಹುಟ್ಟಿದವರು ನೀತಿವಂತನಾದ ದೇವರಿಗೆ ನೀತಿವಂತರಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಹುಟ್ಟುವಾಗಲೇ ಒಂದು ಗಂಡಾಗಿ ಹೆಣ್ಣಾಗಿ ಹುಟ್ಟುತ್ತದೆ. ಹುಟ್ಟಿದ ನಂತರ ಯಾರು ಹೇಳಲಿಕ್ಕೆ ಆಗುದಿಲ್ಲ ನಾನು ಮೆಲ್ಲ ಮೆಲ್ಲ ಹೆಣ್ಣು ಆಗ್ತಾ ಇದ್ದೇನೆ ಅಂತ. ಅದು ಬೆಳೆಯಬೇಕು ಅಷ್ಟೇ. ಜ್ಞಾನದಲ್ಲಿ ಬೆಳೆಯುತ್ತದೆ, ಅದಕ್ಕೆ ಅದರ ಪರಿಚಯ ಆಗ್ತದೆ, ಅದಕ್ಕೆ ಅದರ ಗುರುತಾಗ್ತದೆ. ಅದು ಆ ಮಗು ಅದನ್ನು ತಿಳಿಯುತ್ತದೆ. ನಾನು ಗಂಡ ಹೆಣ್ಣ ಅಂತ ತಿಳಿಯುತ್ತದೆ. ಹುಟ್ಟಿದ ಮಗುವಿಗೆ ಗೊತ್ತಾಗುವುದಿಲ್ಲ ಅದು ಗಂಡ ಹೆಣ್ಣ ಅಂತ. ಅದೇ ರೀತಿ ಆತ್ಮದಲ್ಲಿ ನಾವು ಹುಟ್ಟಿದಾಗ ಕ್ರಿಸ್ತನಲ್ಲಿ ನಾವು ಯಾರಂತ ನಮಗೆ ಒಂದೇ ದಿನದಲ್ಲಿ ಗೊತ್ತಾಗುವುದಿಲ್ಲ. ಬಟ್ ನಾವು ಆ ಕ್ರಿಸ್ತನ ಜ್ಞಾನದಲ್ಲಿ ಬೆಳೆದಾಗ ನಮಗೆ ವಿವೇಚನೆ ಬರ್ತದೆ, ಡಿಸರ್ನ್ಮೆಂಟ್ ಬರ್ತದೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದನ್ನು ಅಕ್ಸೆಪ್ಟ್ ಮಾಡಬಹುದು, ಯಾವ ಬೇಕು, ಯಾವುದನ್ನು ನಿರಾಕರಿಸಬೇಕು. ದೇವರು ನಿಮ್ಮ ವಿಷಯದಲ್ಲಿ ಬಯಸ್ತಾನೆ ಏನಂತ ಹೇಳಿದರೆ ನೀವು ಬೆಳೆಯಬೇಕು. ನಮ್ಮ ಪ್ರಿಯರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆಯಿಟ್ಟವರಾದ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಮೋಶೆಯ ಧರ್ಮಶಾಸ್ತ್ರದ ಏನೆಲ್ಲ ಶಾಪಗಳು ಬರೆಯಲ್ಪಟ್ಟದ್ದು, ಯಾವುದೆಲ್ಲ ಬಿಡುಗಡೆ ಹೊಂದಲಾಗ್ತಿರ್ಲಿಲ್ವೋ ನಂಬುವವರೆಲ್ಲರೂ, ದೇವರ ವಾಕ್ಯ ಹೇಳ್ತದೆ 13ನೇ ಅಧ್ಯಾಯ 39ನೇ ವಚನ ಅಪೊಸ್ತಲ ಕೃತ್ಯದಲ್ಲಿ ಹೇಳ್ತದೆ, ನಂಬುವವರೆಲ್ಲರೂ ಬಿಡುಗಡೆಯನ್ನು ಹೊಂದಿ ನೀತಿವಂತರೆಂದೆನಿಸಿಕೊಳ್ಳುವರು. ನಂಬುವವರೆಲ್ಲರೂ ಬಿಡುಗಡೆ ಹೊಂದಿ ನೀತಿವಂತರೆನಿಸಿಕೊಳ್ಳುವರು. ಯು ಆರ್ ಆಲ್ರೆಡಿ ಫ್ರೀ. ನೀವು ಟೋಟಲಿ ಕ್ರಿಸ್ತನಲ್ಲಿ ಫ್ರೀ ಆಗಿದ್ದೀರಿ. ನೀವು ಕ್ರಿಸ್ತನಲ್ಲಿ ವಿಮೋಚಿಸಲ್ಪಟ್ಟಿದ್ದೀರಿ. ನೀವು ಕ್ರಿಸ್ತನಲ್ಲಿ ಸ್ವಾತಂತ್ರ್ಯರಾಗಿದ್ದೀರಿ. ಅದರ ಅರ್ಥ ಯು ಆರ್ ಫ್ರೀ. ಸಿನ್ ಶಾಲ್ ನಾಟ್ ಡಾಮಿನೇಟ್ ಯುವರ್ ಲೈಫ್. ಪಾಪವು ನಿಮ್ಮನ್ನು ಆಳಲಿಕ್ಕೆ ಆಗುವುದಿಲ್ಲ. ಪಾಪವನ್ನು ನೀವು ಆಳುವರಾಗಿದ್ದೀರಿ. ಅದರ ಮೇಲೆ ನೀವು ದೊರೆತನ ಮಾಡುವರಾಗಿದ್ದೀರಿ. ನೋ ಕಂಡಮಿನೇಷನ್ ಕ್ಯಾನ್ ಡಾಮಿನೇಟ್ ಓವರ್ ಯುವರ್ ಲೈಫ್. ಯಾವ ತೀರ್ಪು ನಿಮ್ಮನ್ನು ಆಳಲಾಗುವುದಿಲ್ಲ. ಯಾಕಂದರೆ ಆ ತೀರ್ಪು ದೇವರು ಕ್ರಿಸ್ತನ ಮೇಲೆ ಹಾಕಿದ್ದಾನೆ. ನಿಮ್ಮನ್ನು ಯಾರು ಅಪರಾಧಿಗಳಿಂದ ಎನಿಸುವುದಿಲ್ಲ. ಓಕೆ, ಜನರು ಎನಿಸ್ಬೋದು, ಬಟ್ ದೇವರ ಸಾಕ್ಷಿಯೇ ನಿಮ್ಮ ವಿಷಯದಲ್ಲಿ ಅದು ಫೈನಲ್. ಪ್ರೇರೆ, ಅದರಿಂದ ನೀವು ಯೇಸು ಕ್ರಿಸ್ತನ ರಕ್ತದ ಮೂಲಕ ನೀವು ನೀತಿವಂತರಾಗಿದ್ದೀರಿ. ಆತ ನೀತಿವಂತನೆಂದು ನಮಗೆ ಗೊತ್ತಾಗಿದ್ದರೆ ನೀತಿಯನ್ನು ಅನುಸರಿಸುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನೆಂದು ನೀವು ತಿಳಿದಿದ್ದೀರಿ. ನಿಮ್ಗೆ ಗೊತ್ತಾಗ್ತದೆ, ನಿಮಗೆ ಒಳಗಿಂದ ಪ್ರಕಟವಾಗ್ತದೆ. ಪ್ರೇರೆ, ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟರವರೆಗೆ ನೀವು ಯೇಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡಲಿಲ್ಲ, ಅಂಗೀಕಾರ ಮಾಡಿರಿ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ಯಾವುದೇ ಒಂದು ಮತ ಬದಲಾಯಿಸಲಿಕ್ಕೆ ಅಲ್ಲ. ಯೇಸು ಸ್ವಾಮಿ ಲೋಕಕ್ಕೆ ಬಂದದ್ದು ನಮ್ಮೆಲ್ಲರನ್ನು ಪಾಪದಿಂದ ಬಿಡುಗಡೆ ಮಾಡಿ ರಕ್ಷಿಸಲು ಬಂದನು. ಆದಾಮನ ಸಂಬಂಧದಿಂದ ನಾವೆಲ್ಲರೂ ಹುಟ್ಟಿದ್ದು ಒಬ್ಬ ಮನುಷ್ಯನ ಮೂಲಕ.
ಒಂದು ರಕ್ತದ ಮೂಲಕ ಎಲ್ಲ ಜನಾಂಗಗಳನ್ನು ಅವರವರು ಇರತಕ್ಕ ಕಾಲಗಳನ್ನು ಅವರವರ ಮೇರೆಗಳನ್ನು ದೇವರು ಮೊದಲೇ ನಿಷ್ಕರ್ಷೆ ಮಾಡಿದ್ದಾನೆ. ನಾವು ಒಂದು ರಕ್ತದಿಂದ ವಿಮೋಚಿಸಲ್ಪಟ್ಟವು. ಓಕೆ, ಒಂದು ರಕ್ತದಿಂದ ನಾವು ಹುಟ್ಟಿದವರು. ಯೇಸು ಕ್ರಿಸ್ತನ ಒಂದೇ ರಕ್ತದಿಂದ ನಾವೆಲ್ಲರೂ ದೇವರ ಮಕ್ಕಳಾಗುತ್ತೇವೆ. ಆತ ರಕ್ತದಿಂದ ನಮ್ಮ ಪಾಪಗಳು ಪರಿಹಾರವಾಗುತ್ತವೆ. ಓಕೆ, ಲೆಟ್ಸ್ ಪ್ರೇ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ದೇವರ ಮಕ್ಕಳಾಗಿದ್ದೇವೆ. ನಾವು ನಿನ್ನ ಸನ್ನಿಧಿಯಲ್ಲಿ ಆನಂದ ಪಡ್ತಾ ಇದ್ದೇವೆ, ಸಂತೋಷ ಪಡ್ತಾ ಇದ್ದೇವೆ. ರಿಜಾಯ್ಸ್ ಓ ಮಾಸ್ಟರ್. ಥ್ಯಾಂಕ್ ಯು ಲಾರ್ಡ್. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಾವು ನಂಬಿಕೆಯ ಮೂಲಕ ನಾವು ಹೊಂದಿದ್ದೇವೆ. ಇವತ್ತು ವಾಕ್ಯದ ಮೂಲಕ ನೀನು ಮಾತಾಡಿದಿ. ಆತನ ಮೂಲಕ ನಮಗೆ ಪಾಪ ಪರಿಹಾರವಾಗಿದೆ. ಥ್ಯಾಂಕ್ ಯು ಲಾರ್ಡ್. ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬಿಡುಗಡೆ ಆಗದ ಎಲ್ಲ ಪಾಪಗಳಿಂದ ನಂಬುವರೆಲ್ಲರೂ ಬಿಡುಗಡೆಯನ್ನು ಹೊಂದಿ ನೀತಿವಂತರಿಂದ ಎನಿಸಲ್ಪಡುವರು ಅಂತ ನಾವು ವಾಕ್ಯ ಹೇಳ್ತಿದೆ. ಥ್ಯಾಂಕ್ ಯು ಫಾದರ್. ನಾವು ಕ್ರಿಸ್ತನಲ್ಲಿ ಇವತ್ತು ನೀತಿವಂತರಾಗಿದ್ದೇವೆ. ನಾವು ನೀತಿಯಲ್ಲಿ ನಡೆಯುವಂತೆ ನಮ್ಮ ಬೆಳಕು ಅನೇಕರಿಗೆ ಪ್ರಕಾಶಿಸಲಿ, ಅನೇಕರನ್ನು ಸನ್ಮಾರ್ಗಕ್ಕೆ ನಡೆಸುವಂತೆ ಎಲ್ಲರನ್ನು ನೀನು ಪ್ರೇರೇಪಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರತಿಯೊಬ್ಬರ ಮೇಲಿನ ಪವಿತ್ರ ಆತ್ಮನ ಅಭಿಷೇಕ ಎಳೆದು ಬರುತ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ರಿಲೀಸ್ ದ ಅನಾಯಿಂಟಿಂಗ್ ಅಂಡ್ ಗ್ರೇಸ್ ಅಂಡ್ ಫೇವರ್ ಆಫ್ ಗಾಡ್ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರಿಗೋಸ್ಕರ ನಾವು ಪ್ರಾರ್ಥಿಸ್ತೇನೆ. ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನ ಎಲ್ಲ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ. ನಿನ್ನ ಅಭಿಷೇಕ ಹಸ್ತವು ನಿರಂತರವಾಗಿ ಇವರ ಮೇಲೆ ಇರಲಿ, ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಪ್ರಿಯರೇ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮ ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟ್ರಿ ಚರ್ಚ್. ಪ್ರತಿದಿನ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ವರ್ಡ್ ಆಫ್ ವಿಕ್ಟ್ರಿ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾನು ಡಿವೋಷನ್ ಮಾತಾಡ್ತಾ ಇದ್ದೇನೆ, ಸಂಜೆ ಪ್ರಾರ್ಥನೆ ಮಾತಾಡ್ತಾ ಇದ್ದೇನೆ. ನನ್ನೊಟ್ಟಿಗೆ ಜಾಯ್ನ್ ಆಗಿರಿ. ವೆಬ್ಸೈಟ್ ಇದೆ wordofvictory.in ಅಂತ. ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ 4 ಭಾಷೆಯಲ್ಲಿ ಅರಿಕೆ ಸಿಗ್ತದೆ: ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಓಕೆ, ಕಂಟಿನ್ಯೂ ಆಗಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಬಿಗ್ ಜೆ ಟಿವಿಯಲ್ಲಿ ವೀಕ್ಷಿಸಿರಿ. ಯು ಆರ್ ಬ್ಲೆಸ್. ಆಮೆನ್.